ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲಾ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳು ಈ ವಿಡಿಯೋನ ತಪ್ಪದೆ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ನಿಮಗೆ ಬರ್ತಿಲ್ಲ ಅನ್ನೋದಕ್ಕೆ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ಈಗ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳು ತಪ್ಪದೆ ನೋಡಬೇಕಾದ ವಿಡಿಯೋ ಇದು. ಮತ್ತೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ 2 ತಿಂಗಳಿನಿಂದ ಹಣ ಬರ್ತಿಲ್ಲ ಅಂತ ಸಾಕಷ್ಟು ಮಹಿಳೆಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಮಹಿಳೆಯರು ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ದಾರೆ. ಕೆಲವರಿಗೆ 1 ತಿಂಗಳಿನ ಹಣ ಬಂದಿಲ್ಲ, ಇನ್ನು ಕೆಲವರಿಗೆ ಕಳೆದ 2 ತಿಂಗಳಿನಿಂದ ಕೂಡ ಹಣ ಬಂದಿಲ್ಲ. ಇಲ್ಲಿ ಗೃಹಜ್ಯೋತಿ ಯೋಜನೆ ಇದೆ, ಉಚಿತ ಕರೆಂಟ್ ನಿಮ್ಗೆ ಬರ್ತಾನೆ ಇದೆ, ಇದರಲ್ಲೇ ನಿಮ್ಗೆ ಪ್ರಾಬ್ಲಮ್ ಆಗ್ತಿಲ್ಲ. ಈಗ ಇವೆರಡೂ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆ ಎರಡೂ ಕುರಿತು ಸರ್ಕಾರದ ಕಡೆಯಿಂದ ಒಂದು ನಿರ್ಧಾರ ಆದ್ರೆ ತೆಗೆದುಕೊಂಡಿದ್ದಾರೆ. ಸರ್ಕಾರದವರು ಏನ್ ಹೇಳ್ತಿದ್ದಾರೆ, ಇದಕ್ಕೆ ಏನೊಂದು ರಿಪ್ಲೈ ಕೊಡ್ತಿದ್ದಾರೆ. ಇನ್ನು ಮುಂದೆ ಯಾರಿಗೆ ಗೃಹಲಕ್ಷ್ಮಿ ಹಣ ಸಿಗ್ತಿದೆ, ಯಾರಿಗೆ ಗೃಹಜ್ಯೋತಿದು ಸೌಲಭ್ಯಗಳು ಸಿಗುತ್ತೆ, ಏನ್ ಹೇಳ್ತಿದ್ದಾರೆ ಸರ್ಕಾರದ ಕಡೆಯಿಂದ ಅನ್ನುವಂಥದ್ದು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಒಂದೊಂದಾಗಿ ಎಲ್ಲ ನೋಡ್ತಾ ಹೋಗೋಣ ಸರ್ಕಾರದ ಕಡೆಯಿಂದ ಏನೇನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ. ಈಗ ಮೊದಲನೇ ಒಂದು ಪಾಯಿಂಟ್ ಅವ್ರು ಹೇಳಿರುವಂತದ್ದು ಏನಂದ್ರೆ 100% ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿ. ಮೊದಲನೇ ಪಾಯಿಂಟ್ ಅವ್ರು ಹೇಳಿರುವಂತದ್ದು. ಇನ್ಮೇಲೆಯಿಂದ 100% ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಬೇರೆ ಯೋಜನೆಗಳಿಗೂ ಹೇಳ್ಬೋದು ಮುಂದಿನ ದಿನಗಳಲ್ಲಿ. ಈಗ ಸದ್ಯಕ್ಕೆ ಎರಡಿಗೆ ಹೇಳ್ತಿದ್ದಾರೆ, ಗೃಹಲಕ್ಷ್ಮಿಗೆ ಮತ್ತೆ ಗೃಹಜ್ಯೋತಿಗೆ. ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 100% ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿ. ಇದು ಮೊದಲನೇ ಒಂದು ಪಾಯಿಂಟ್. ಎರಡನೇ ಒಂದು ಪಾಯಿಂಟ್ ಏನಂದ್ರೆ ಎಲ್ಲಾ ದಾಖಲೆ ಪರಿಶೀಲನೆಗೆ ಮುಂದಾದ ಸರ್ಕಾರ. ನಿಮ್ಮೆಲ್ಲಾ ಒಂದು ದಾಖಲೆಗಳನ್ನ ಮತ್ತೆ ಮರುಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗಿ ರೆಡಿ ಆಗಿದೆ ಈಗ ಸರ್ಕಾರದ ಕಡೆಯಿಂದ. ನೋಡಿ, ಈಗ ಬಂದಿರುವಂತಹ ಒಂದು 3ನೇ ಪಾಯಿಂಟ್ ಏನಂದ್ರೆ ತುಂಬಾನೇ ಇಂಪಾರ್ಟೆಂಟ್. ನಿಜವಾದ ಫಲಾನುಭವಿಗಳಿಗಷ್ಟೇ ಇನ್ಮೇಲೆ ಫಲ. ನಿಜವಾದ ಫಲಾನುಭವಿಗಳು ಎಲ್ಲಾ ದಾಖಲೆಗಳು ಯಾರ ಬಳಿ ಇದೆಯೋ ಅವ್ರಿಗೆ ಮಾತ್ರ ನಾವು ಇನ್ಮೇಲೆ ಹಣ ಕೊಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಿರುವಂತದ್ದು. ಇದು ಬಂದಿರುವಂತಹ ಒಂದು 3ನೇ ಪಾಯಿಂಟ್ ಆಗಿದೆ, ತುಂಬಾನೇ ಇಂಪಾರ್ಟೆಂಟ್. ಈಗ 4ನೇ ಪಾಯಿಂಟ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುರುಪಯೋಗ. ಗೃಹಲಕ್ಷ್ಮಿ ಇದರಲ್ಲಿ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅತಿ ಹೆಚ್ಚು ದುರುಪಯೋಗ ಮಾಡ್ತಿದ್ದಾರೆ. GST ಟ್ಯಾಕ್ಸ್ ಪೇಯರ್ಸ್ ಯಾರು GST ಪೇ ಮಾಡ್ತಾರೆ, ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಇವರೆಲ್ಲರೂ ಹಣ ಪಡ್ಕೊಂತಿದ್ದಾರೆ. ಇವ್ರು ಎಲಿಜಿಬಲ್ ಇಲ್ಲದೆ ಇದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅವರು ಕೂಡ ಹಣ ಪಡ್ಕೊಂತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುರುಪಯೋಗ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ 40% ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ. ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದ್ಬಿಟ್ಟು 40% ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ನಾವು ಹಣ ಜಮಾ ಮಾಡಿದೀವಿ. ಇನ್ನ 60% ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡ್ತೀವಿ. ಈಗ 40% ಫಲಾನುಭವಿಗಳಿಗೆ ಹಣ ಜಮಾ ಮಾಡಿಬಿಟ್ಟಿದೀವಿ 11ನೇ ಕಂತಿನ ಹಣ. ಈಗ ನಿಮ್ಗೆ ಯಾರ್ಯಾರು ಹಣ ಬಂದಿಲ್ವೋ ಗೃಹಲಕ್ಷ್ಮಿ ಯೋಜನೆ ನೀವೆಲ್ಲ ಎಲ್ಲಿದ್ರೆ ಅಂದ್ರೆ 60% ಫಲಾನುಭವಿಗಳ ದಾಖಲೆ ಪರಿಶೀಲನೆ. ಇನ್ನು 60% ಫಲಾನುಭವಿಗಳದ್ದು ನಿಮ್ಮ ಎಲ್ಲಾ ದಾಖಲೆಗಳು, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ 15% ಕಡಿತಕ್ಕೆ ನಡೀತಿದೆ ಕತ್ತರಿ ಪ್ರಯೋಗ. ಇದರಲ್ಲಿ ನಿಮ್ಗೆ 15% ಕಡಿತ ಆದ್ರೆ ಮಾಡ್ತಾರೆ. ಇಲ್ಲಿ ಶೇಕಡ ಅಂದ್ರೆ ಈಗ 40% ಫಲಾನುಭವಿಗಳಿಗೆ ಹಣ ಜಮಾ ಮಾಡಿದ್ದಾರೆ. ಇನ್ನು 60% ಫಲಾನುಭವಿಗಳಲ್ಲಿ ಅದರಲ್ಲಿ 15% ತೆಗಿತಾರೆ. ಓಕೆನಾ, ಇನ್ನು 15% ತೆಗೆದ್ಬಿಡ್ತಾರೆ. ಇನ್ನು 45% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡ್ತಾರೆ. ಟೋಟಲ್ ಆಗಿ 85% ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗುತ್ತೆ. 15% ಕಡಿತಕ್ಕೆ ನಡೀತಿದೆ ಕತ್ತರಿ ಪ್ರಯೋಗ. ಅಂದ್ರೆ 15% ಫಲಾನುಭವಿಗಳನ್ನ ತೆಗಿತಾರೆ. ಯಾಕಂದ್ರೆ ಅವ್ರು ಏನಾದ್ರು ನಕಲಿ ದಾಖಲೆಗಳು ಹಾಕಿರ್ಬೋದು, ಅವ್ರದ್ದು 100% ದಾಖಲೆ ಕರೆಕ್ಟ್ ಆಗಿ ಇರಲ್ಲ. ಅವ್ರು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಯಾರ್ಯಾರ್ದು 100% ದಾಖಲೆ ಕರೆಕ್ಟ್ ಆಗಿ ಇಲ್ಲೋ ಅವ್ರೆಲ್ಲರನ್ನು ಅಂದ್ರೆ 15% ಕಡಿತ ಮಾಡೋದಕ್ಕೆ ಸರ್ಕಾರ ಇಲ್ಲಿ ರೆಡಿ ಆಗಿದೆ. ಓಕೆನಾ, ಅದರಿಂದ ನಿಮ್ಗೆ ಸದ್ಯಕ್ಕೆ ಹಣ ಜಮಾ ಆಗ್ತಿಲ್ಲ. ಈಗ 60% ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗ್ಬೇಕಿದೆ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ 60% ಫಲಾನುಭವಿಗಳಿಗೆ ಹಣ ಜಮಾ ಆಗ್ಬೇಕು. ಈಗ ಅದರಲ್ಲಿ ವೆರಿಫೈ ಮಾಡಿ ನಿಮ್ಮ 60% ಫಲಾನುಭವಿಗಳಿಗೆ ಯಾರಿಗೆ ಹಣ ಜಮಾ ಆಗ್ಬೇಕು ಅದರಲ್ಲಿ 15% ಫಲಾನುಭವಿಗಳನ್ನ ತೆಗೆದು ಇನ್ನು ಉಳಿದಿರುವಂತಹ 45% ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಅದು ಯಾವ ದಿನಾಂಕಕ್ಕೆ ಜಮಾ ಮಾಡ್ತಾರೆ ಏನು ಅಂತ ಇನ್ನು ಸರ್ಕಾರದ ಕಡೆಯಿಂದ ಮಾಹಿತಿ ಕೊಟ್ಟಿಲ್ಲ. ಯಾವ ದಿನಾಂಕಕ್ಕೆ ಜಮಾ ಮಾಡ್ತಾರೆ ಏನು ಅನ್ನುವಂತಹ ಅಪ್ಡೇಟ್ ಬಂದ ಕೂಡಲೇ ತಿಳಿಸ್ಕೊಡ್ತೀನಿ. ಓಕೆನಾ, ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ. ನಿಮ್ಗೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.